ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, 4 ಗಂಟೆ ಆಯಿತು. ಖುಷಿ ಇನ್ನ ಸ್ಕೂಲಿಂದ ಬಂದಿಲ್ವಲ್ಲ? ಅಮ್ಮ, ಯಾಕೇನು ಮಾತಾಡ್ತಿಲ್ಲ? ಏನಾಯ್ತು ಹೇಳು. ಏನಾಯ್ತಮ್ಮ? ಭಾವನಾ, ಸೌಪರ್ಣಿಕಾ ಮತ್ತೆ ರವಿಶಂಕರ್ ಬಂದು ಖುಷಿನ ಅವ್ರ ಮನೆ ಕರ್ಕೊಂಡು ಹೋಗ್ಬಿಟ್ರು. ಏನು ಹೇಳ್ತಿದ್ದೀರಾ ಅದಕ್ಕೆ? ಅವ್ರ ಜೊತೆ ಯಾಕೆ ಕಳಿಸಿದ್ರಿ? ನಾವ್ ಎಷ್ಟು ಬೇಡ ಅಂದ್ರು ನಮ್ ಮಾತ್ ಕೇಳಲೇ ಇಲ್ಲ ಅಮ್ಮ. ಅವರು ನಮ್ಮನೆ ಮಗು ನಮ್ ಜೊತೆನೆ ಇರ್ಬೇಕು ಅಂತ ಬಲವಂತವಾಗಿ ಕರ್ಕೊಂಡು ಹೋಗ್ಬಿಟ್ರು. ಖುಷಿ ತಾನು ಹೋಗಲ್ಲ ಅಂತ ಅಳ್ತಾನೆ ಇದ್ಲು. ಅಲ್ಲಿ ಹೋದ್ಮೇಲೆ ಅವಳು ಹೇಗಿದ್ದಾಳೋ ನಮಗೆ ಗೊತ್ತಿಲ್ಲ. ಅಲ್ಲಮ್ಮ, ಹೀಗೆಲ್ಲ ಆಗಿದೆ ಅಂತ ನನಗೊಂದ್ಸತಿ ಫೋನ್ ಮಾಡಿ ಹೇಳ್ಬೇಕಾಗಿತ್ತಲ್ವಾ? ಹೇಳ್ಬೇಕು ಅಂತ ಇದ್ದೆ ಭಾವನಾ. ಈ ವಿಷಯ ಹೇಳಿದ್ರೆ ನೀನ್ ಎಲ್ಲಿ ಬೇಜಾರಾಗ್ಬಿಡ್ತೀಯೋ ಅಂತ ಹೇಳೋದಕ್ ಮನ್ಸೇ ಬರ್ಲಿಲ್ಲ. ಅಲ್ಲ, ಅವಳು ಚೆನ್ನಾಗಿರಲ್ಲ ಅಮ್ಮ. ಅವಳಲ್ಲಿ ಹೇಗಿದ್ಲು ಅಂತ ನೀನೇ ನೋಡಿದ್ಯಾ ಅಲ್ವಾ? ಎಷ್ಟು ದಿನ ಅಂತ ಅವ್ರ ಮಗುನ ನಮ್ಮನೇಲಿ ತಂದು ಇಟ್ಕೊಳಕ್ಕಾಗುತ್ತೆ? ಇವತ್ತಲ್ಲ ನಾಳೆ ಅವಳು ಅಲ್ಲಿಗೆ ಹೋಗ್ಬೇಕು ತಾನೆ. ಅಂದಮೇಲೆ ಅಲ್ಲಿ ಅಡ್ಜಸ್ಟ್ ಆಗ್ತಾಳೆ. ನೀವ್ಯಾಕೆ ತಲೆ ಕೆಡಿಸ್ಕೋತೀರ? ಏನ್ರಿ ಹೇಗೆ ಹೇಳ್ತಿದ್ದೀರಾ? ಅವರು ನಮ್ಮ ಮುಂದೆನೇ ಹೇಗೆ ನಡ್ಕೊಂಡ್ರು ಅಂತ ನೀವೇ ನೋಡಿದ್ದೀರಾ. ಅಲ್ಲಿ ಹೋದ್ಮೇಲೆ ಆ ಮಗು ಹೇಗ್ರಿ ಅಡ್ಜಸ್ಟ್ ಆಗುತ್ತೆ? ಪಾಪ ಖುಷಿಗೆ ಬೇಕಾಗಿದ್ದು ಪ್ರೀತಿ. ಅದವಳಿಗೆ ಈ ಮನೇಲಿ ಸಿಗ್ತಾ ಇದ್ದಿದ್ರಿಂದ ಅವಳು ಖುಷಿಯಾಗಿದ್ಲು. ಅಲ್ಲಿ ಹೋದ್ಮೇಲೆ ಹೇಗಿರ್ತಾಳೋ ಏನು. ಆದರೂ ಅವ್ರ ಮಗುನ ನಮ್ಮನೇಲಿ ತಂದು ಇಟ್ಕೊಳ್ಳೋದು ಸರಿಯಲ್ಲ. ನನಗನ್ಸಿದ್ದು ಹೇಳಿದ್ದೀನಿ. ನಿಮಗೇನು ಅನ್ಸುತ್ತೋ ಅದು ಮಾಡಿ. ನನಗೂ ಇದಕ್ಕೂ ಸಂಬಂಧ ಇಲ್ಲ. ಮೇಡಮ್ ಅವರೇ, ಸಂತು ಬಾವ ಏನೋ ಹಂಗೆ ಹೇಳಿದ್ರು ಅಂತ ಮಗಿನಲ್ಲಿ ಬಿಡೋದು ಸರಿ ಇಲ್ಲ. ಬನ್ನಿ, ಈಗಲೇ ಹೋಗಿ ನಾವು ಕರ್ಕೊಂಬರೋಣ. ಬನ್ನಿ. ಭಾವನಾ, ನೋಡಮ್ಮ, ನೀವಲ್ಲಿ ಹೋಗಿ ಕೋಪದಲ್ಲಿ ಏನಾದ್ರೂ ಮಾತಾಡ್ಬೇಡ. ಮೊದ್ಲೇ ಅವ್ರು ಸರಿ ಇಲ್ಲ, ಬೇಕು ಅಂತ ಏನೇನೋ ಮಾತಾಡ್ತಾರೆ. ಈಗ ನಾವು ಕೋಪ ಮಾಡ್ಕೊಂಡ್ರೆ ಖುಷಿ ಜೀವನ ಹಾಳಾಗತ್ತಮ್ಮ. ಸ್ವಲ್ಪ ತಾಳ್ಮೆಯಿಂದ ನಡ್ಕೊಳ್ಳಿ. ಲಕ್ಷ್ಮತೆ, ಖುಷಿ ಈ ಮನೆ ಮಗಳು.
ಅವ್ರ ಹತ್ರ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತದೆ, ಮಗಿನ ಹೆಂಗೆ ಕರ್ಕೊಂಬರ್ಬೇಕು ಅನ್ನೋದು ಗೊತ್ತದೆ. ಮಾತಲ್ಲಿ ಹೇಳ್ತೀನಿ, ಕೇಳದೆ ಹೋದರೆ ಈ ಸಿದ್ದೇಗೌಡ ಅಂದರೆ ಏನು ಅಂತ ಅವ್ರಿಗೆ ತೋರಿಸ್ಬೇಕಾಯ್ತದೆ. ನೀವು ಬನ್ನಿ ಮೇಡಮ್ ಅವರೇ. ಅತ್ತೆ, ಸಿದ್ದೇಗೌಡರು ಹೋಗಿದ್ದಾರೆ ಅಂದರೆ ಅವ್ರ ಖುಷಿನ ಮನೆಗೆ ಕರ್ಕೊಂಡು ಬಂದೇ ಬರ್ತಾರೆ. ನೀವು ಯೋಚನೆ ಮಾಡಬೇಡಿ. ಹಾಂ ಕಳಿಸ್ಕೊಡ್ತೀನಿ. ಅನ್ನಂದು ದಾಲ ಟೆನ್ಷನ್ ಇದ್ದೆ. ಖುಷಿ ಖುಷಿ ಖುಷಿ, ಏಯ್, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಇವನು ಯಾಕೆ ಬಂದ ಇಲ್ಲಿಗೆ? ಖುಷಿ ಎಲ್ಲಿದ್ದಾಳೆ? ನಾನು ಅವಳನ್ನ ನೋಡಬೇಕು. ಅವಳನ್ನ ಕರೀರಿ ಪ್ಲೀಸ್. ಅದ್ರ ಅವಶ್ಯಕತೆ ಏನೂ ಇಲ್ಲ. ಖುಷಿ ನಮ್ ಜೊತೆ ಆರಾಮಾಗಿದ್ದಾಳೆ. ಹಾಗೆ ಅವಳಿಗೂ ನಿನ್ನ ಅವಶ್ಯಕತೆನೂ ಇಲ್ಲ. ನೀನೀಗ ಮದ್ವೆ ಆಗಿ ನಿನ್ ಗಂಡನ ಮನೆ ಸೇರ್ಕೊಂಡಿದ್ಯಲ್ಲ, ಮತ್ತೇನಕ್ ಬೇಕು ಖುಷಿ ನಿನ್ಗೆ? ಸುಮ್ನೆ ಬಂದು ಅವಳು ತಲೆ ಕೆಡಿಸ್ಬೇಡ, ಇಲ್ಲಿಂದ ಹೊರಟೋಗು. ಮೇಡಮ್ ಅವರೇ, ತಲೆ ಕೆಡಿಸ್ತಾ ಇರೋದು ಅವರಲ್ಲ, ನಿಮ್ಮ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಮಗಿಗೆ ಹಿಂಸೆ ಕೊಡ್ತಾ ಇರೋದು. ಎಲ್ಲ ಇವನ ಎಲ್ಲ ಕಡೆ ಅಡ್ಡ ಬರ್ತಾನಲ್ಲ ಇವನು. ಪ್ಲೀಸ್ ಖುಷಿನ ಕರೀರಿ. ಅವಳು ಎಲ್ಲಿದ್ದಾಳೆ? ನೋಡು ಭಾವನಾ, ಅರ್ಥ ಮಾಡ್ಕೊ. ನಿನಗೀಗ ಮದ್ವೆ ಆಗಿದೆ, ನಿಂದೆ ಆದಂತ ಸಂಸಾರ ಶುರುವಾಗಿದೆ. ನಾಳೆ ದಿನ ನಿನ್ಗೂ ಮಕ್ಕಳಾಗುತ್ತೆ. ಆಗ ನೀನು ಖುಷಿನ ಹೇಗ್ ನೋಡ್ಕೋತೀಯಾ? ನೋಡು, ನಿನ್ ಕೈಲೊಳ್ಳ ನೋಡ್ಕೊಳ್ಳೋದಕ್ಕಾಗಲ್ಲ ಅಂತಾನೆ ನಾನ್ ಕರ್ಕೊಂಡ್ ಬಂದಿದ್ದೀನಿ. ಸುಮ್ನೆ ಬಿಟ್ಟು ಹಾಕಿ ಹೊರಟೋಗು. ಅದು ಹೇಗೆ ಬಿಡಕ್ಕಾಗುತ್ತೆ? ನಾನು ನಿಮ್ಮ ತಾಯಿಗೆ ಮಾತು ಕೊಟ್ಟಿದ್ದೀನಿ. ನನಗೆ ಖುಷಿ ಬೇಕು ಅಷ್ಟೇ. ಖುಷಿ ಖುಷಿ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.